ರಾಜೀವಿ, ಲಕ್ಷ್ಮಣ, ಹೊರಡೋಣವಾ? ರಾಜೀವಿ, ಅಯ್ಯೋ ಅಮ್ಮ, ರಾಜೀವಿ, ಏನಾಯ್ತಮ್ಮ? ಏನಾಯ್ತು? ಅಮ್ಮ, ರಾಜೀವಿ ಏನಾಯ್ತು? ಏನೂ ಇಲ್ಲ ಬಾಬಾ. ಯಾಕೋ ಮನಸ್ಸು ತುಂಬಾನೇ ಕಸಿಬಿಸಿ ಆಗ್ತಾ ಇದೆ. ಆದಷ್ಟು ಬೇಗ ಮನೆಗೆ ಹೋಗೋದು ಒಳ್ಳೇದು ಅನ್ಸುತ್ತೆ. ಆಯ್ತು ರಾಜೀವಿ, ಹೊರಡೋಣ. ಆದರೆ ದೇವಸ್ಥಾನದಿಂದ ಹೊರಡುವಾಗ ಕಸಿವಿಸಲ್ಲೇ ಹೊರಡೋದು ಬೇಡ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಹಳ್ಳಿಕಟ್ಟೆ, ಅಲ್ಲೊಂದು 5 ನಿಮಿಷ ಕೂತು ಆಮೇಲೆ ಹೊರಡೋಣ. ಸರಿ ಬಾಬಾ. ನಿಧಾನ. ಯಾರದು? ನಾನಕ್ಕ ಅನು. ಅನು ನೀನಾ? ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ದೀರಾ? ಶಾಂತಿ ನೆಮ್ಮದಿ ಇಲ್ಲ ಅಂತ ಇಲ್ಲಿಗೆ ಬಂದ್ರೆ ಎಲ್ಲೂ ಕೂಡ ಮನ್ಸು ಕೆಡೋ ಹಾಗಾಯ್ತು. ರಾಜೀವಿ, ಬರೀ ಮನಸ್ಸು ಕೆಟ್ಟರೆ ಹೀಗಾಗಲ್ಲಮ್ಮ. ಮನೆ ತುಂಬ ಬರೀ ಕೆಟ್ಟ ಪರಿಸ್ಥಿತಿಯೇ ಇದೆಯಲ್ಲ, ಅದಕ್ಕೆ ಹೀಗಾಗ್ತಾ ಇದೆ. ರಾಜೀವಿ, ನೀನು ಇದಕ್ಕೆಲ್ಲ ಗಾಬರಿ ಆಗಬೇಡಮ್ಮ. ಸರಿ, ಹೊರಡೋಣ. ಇನ್ನು ಲಕ್ಷ್ಮಣ, ಹೊರಡೋಣ ಅಲ್ವಾ? ಬರ. ಮನೇಲಿ ಯಾರು ಇಲ್ವಾ? ಯಾರು ಕಾಣಿಸ್ತಿಲ್ಲ. ಎಲ್ರು ಎಲ್ಲಿಗೆ ಹೋಗಿದ್ದಾರೆ? ಇದಾರೆ ನನ್ನ ಗಂಡ ಮನೇಲೇ ಇದ್ದಾರೆ. ಅಲ್ಲ, ಅತ್ತೆ ಮಾವ ಲಕ್ಕಿ ಯಾರು ಕಾಣಿಸ್ತಿಲ್ಲ. ಅವರ ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವಸ್ಥಾನಕ್ಕ ಕರೆದಿದ್ರೆ ನಾನು ಹೋಗ್ತಿದ್ದೆಪ್ಪ. ಹಾ, ಹೋಗ್ಬೋದಿತ್ತು. ನೀನ್ ದೇವಸ್ಥಾನಕ್ಕೆ ಹೋಗೋದು ಒಳ್ಳೇದೇ. ನೀವ್ಯಾಕೆ ಒಂಥರ ಆಗಿದ್ದೀರಾ? ನಾನು ಒಂಥರ ಆಗಿದ್ದೀನ? ಇಲ್ವಲ್ಲ, ಹಾಗೆ ಇದ್ದೀನಿ. ಒಂಚೂರು ತಪ್ಪಾಗಿರ್ಬೋದೋ ಏನೋ. ಅಯ್ಯೋ, ಹಾಗೇನಿಲ್ವಲ್ಲ. ನಾನು ಆ ಥರ ಅಲ್ಲ ಹೇಳಿದ್ದು. ಸರಿ ಅಕ್ಕ, ನೀವು ನಿಮ್ಮ ಕೆಲಸ ಮುಂದುವರಿಸಿ, ನಾನು ರೂಮಲ್ಲಿ ಇರ್ತೀನಿ.